ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ಪ್ರಿಯರೇ ಸತ್ಯವೇದದಲ್ಲಿ ವಿಮೋಚನ ಕಾಂಡ 4ನೇ ಅಧ್ಯಾಯ 10ರಿಂದ 17ನೇ ವಚನ ಒಂದೊಂದು ವಾಕ್ಯವನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಇದು ಬಹಳ ಪ್ರಾಮುಖ್ಯ ಪ್ರಿಯ ದೇವರ ಮಕ್ಕಳೇ. ದೇವರ ವಾಕ್ಯವನ್ನು ಓದುವಾಗ, ಅದರಿಂದ ನಾವು ಸ್ಟಡಿ ಮಾಡುವಾಗ ನಮ್ಮ ಜೀವಕ್ಕೆ ವಿಶ್ರಾಂತಿ ಉಂಟಾಗ್ತದೆ, ಆತ್ಮಕ್ಕೆ ವಿಶ್ರಾಂತಿ ಉಂಟಾಗ್ತದೆ ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾರೆ. ಈಗ ನಿಮ್ಮ ಹತ್ರ ಸತ್ಯವೇದ ಇದ್ರೆ ಓದ್ಕೊಳ್ಳೋಣವಾ? ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತನಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯೂ ಮಂದವಾಗಿದೆ ಎಂದು ಹೇಳಲು ಯೆಹೋವನು ಅವನಿಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವನು ಯಾರು? ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರು ಯಾರು? ಯೆಹೋವನಾಗಿರುವ ನಾನಲ್ಲವೇ? ಹೀಗಿರುವುದರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತನಾಡಬೇಕಾದದನ್ನು ಬೋಧಿಸುವೆನು ಎಂದು ಹೇಳಿದನು. ಅದಕ್ಕೆ ಮೋಶೆ, ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಎನ್ನಲು ಯೆಹೋವನು ಅವನ ಮೇಲೆ ಕೋಪಗೊಂಡು, ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತಾಡಬಲ್ಲವನೆಂದು ನನಗೆ ಗೊತ್ತದೆ. ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ, ನಿನ್ನನ್ನು ಕಂಡು ಸಂತೋಷಿಸುತ್ತಾನೆ. ನೀನು ಅವನ ಸಂಗಡ ಮಾತಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು. ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯವಾಗಿದ್ದು ನೀವು ಮಾಡಬೇಕಾದದನ್ನು ಬೋಧಿಸುವೆನು. ಅವನೇ ನಿನಗೋಸ್ಕರ ಜನರ ಸಂಗಡ ಮಾತನಾಡುವನು, ಅವನು ನಿನಗೆ ಬಾಯಂತಿರುವನು, ನೀನು ಅವನಿಗೆ ದೇವರಂತಿರುವಿ. ಇದಲ್ಲದೆ ಈ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು, ಇದರಿಂದಲೇ ಆ ಮಾತು ಕಾರ್ಯಗಳನ್ನ ಮಾಡುವಿ ಅಂತ ದೇವರು ಹೇಳಿದ್ರು. ಈಗ ಇಲ್ಲಿ ಮೋಶೆ ಎಸ್ಕೇಪ್ ಆಗಕ್ಕೆ ನೋಡ್ತಾ ಇದ್ದಾನೆ. ದೇವ್ರ ಕರೆ ಅವನ ಮೇಲೆ ಇದೆ. ಅದರಿಂದ ಅವನು ಹೇಳಂತ ಕೆಲವು ಮಾತುಗಳನ್ನ ನೋಡ್ರಿ. ಒಂದನೇದಾಗಿ ನಾನು ಮಾತು ಬಲ್ಲವನಲ್ಲ, ಎರಡನೇದಾಗಿ ನನ್ನ ನಾಲಿಗೆ ಮಂದವಾಗಿದೆ, ಮೂರನೇದಾಗಿ ಇನ್ನೊಬ್ಬರನ್ನ ನೋಡು. ಆಗ ದೇವರಿಗೆ ಬಹಳ ಕೋಪ ಬರುತ್ತೆ. ಪ್ರಿಯ ದೇವರ ಮಕ್ಕಳೇ, ಹೌದು, ನಮ್ಮ ಕೈನಲ್ಲಿ ಆಗಲ್ಲ ಎಂಬುದಾಗಿ ನಾವು ತಿಳಿಸೋರಾಗಿರ್ಬೇಕು. ಮಾತ್ರವಲ್ಲದೆ ನಾವು ಅಸಮರ್ಥರು ಎಂಬುದಾಗಿ ನಾವು ತಿಳಿಸೋರಾಗಿರ್ಬೇಕು ಸಹ. ಆದ್ರೆ ದೇವರು ನಮ್ಮನ್ನು ಕರೆಯುವಾಗ ನಾವು ಕಿವಿಗೊಡೋರಾಗಿರ್ಬೇಕು. ಇಲ್ಲಿ ಯಾವ ವಿಶ್ವವಿದ್ಯಾನಿಲಯ ಮೋಶೆಗೆ ಪಾಠವನ್ನ ಹೇಳಿಕೊಡುವುದಕ್ಕಾಗಲಿಲ್ವೋ, 40 ವರ್ಷ ದೇವರು ಅರಣ್ಯದಲ್ಲಿ ಮೋಶೆಗೆ ಪಾಠವನ್ನ ಹೇಳಿಕೊಟ್ರು. ಅವನ ಮಾವನ ಮೂಲಕವಾಗಿಯೇ 40 ವರ್ಷ ದೇವರು ಅವನಿಗೆ ಪಾಠವನ್ನ ಹೇಳಿಕೊಟ್ರು. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಮಾತು ಬರಲ್ಲ, ಬೇರೆಯವ್ರನ್ನ ಕಳಿಸು ಎಂಬುದಾಗಿ ಅವನು ಹೇಳೋನಾಗಿದ್ದಾನೆ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಈಗ ದೇವರು ಅವನ್ನ ಯಾಕೆ ಬಿಟ್ಟಿಲ್ಲ ಎಂಬುದಾಗಿ ನಾವು ನೋಡುವಾಗ ಅವನು ಈ 3 ಪಾಯಿಂಟ್ ಹೇಳ್ತಾನೆ. ನಾನು ಮಾತು ಬಲ್ಲವನಲ್ಲ, ನನ್ನ ಕೈನಲ್ಲಿ ಆಗಲ್ಲ, ನನ್ನ ನಾಲಿಗೆ ಮಂದವಾಗಿದೆ, ಮಾತ್ರವಲ್ಲದೆ ಬೇರೊಬ್ಬನನ್ನ ಕಳಿಸು. ದೇವರು ಅವನ್ನ ಯಾಕೆ ಬಿಟ್ಟಿಲ್ಲ ಅಂದ್ರೆ, ಇಂಥವನೇ ನನಗೆ ಬೇಕು, ಯಾಕಂದ್ರೆ ಇವನು ಫುಲ್ ನನ್ನ ಮೇಲೆ ಹಾತ್ಕೊಳ್ತಾನೆ ಅನ್ನೋದು ದೇವರು ತಿಳಿದಿದ್ರು. ಪ್ರಿಯರೇ, ನಮ್ಮಲ್ಲಿ ಯಾವಾಗ ಒಂದು ಕಿಂಚತ್ತು ನನ್ನ ಕೈನಲ್ಲಿ ಆಗುತ್ತೆ ಅಂತ ಅಹಂಭಾವ ಇರುತ್ತೋ, ಆಗ್ಲೇ ದೇವರು ನಮ್ಮನ್ನ ಆ ಕಡೆ ಬಿಟ್ಬಿಡ್ತಾರೆ. ಅಂದ್ರೆ ನಾವು ಜ್ಞಾನ ತಗೊಳ್ಬೇಕು, ಜ್ಞಾನ ಉಪಯೋಗಿಸ್ಬೇಕು, ನಿಜನೇ. ಆದ್ರೆ ಮುಖ್ಯವಾಗಿ ಸೇವೆನಲ್ಲೂ ಸಹ ಪ್ರಿಯರೇ, ನಮ್ಮ ತಲಾಂತು, ನಮ್ಮ ಡಿಗ್ರಿಗಳು ಯಾವುದು ಸಹ ಉಪಯೋಗ ಆಗಲ್ಲ. ಕ್ರಿಸ್ತನ ಕ್ರೂಜೆ ಮಾತ್ರವೇ. ಅದರಿಂದ ನಮ್ಮ ಸಕಲವನ್ನು ಕ್ರೂಜೆಗೆ ಹಾಕಿ ನಾವು ಕ್ರೂಜೆಯ ನೆರಳಿನಲ್ಲಿ ನಿಂತುಕೊಂಡು ದೇವರಿಗಾಗಿ ಮಾತನಾಡುವಾಗ ದೇವರಲ್ಲಿ ಆತ್ಮಗಳನ್ನ ಸಂಧಿಸ್ತಾರೆ, ರೋಗಿಗಳನ್ನ ಸ್ವಸ್ಥ ಮಾಡ್ತಾರೆ, ಅಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನ ನಮ್ಮ ಮೂಲಕವಾಗಿ ದೇವರು ಮಾಡ್ತಾರೆ. ಹಾಗಾದ್ರೆ ಇವತ್ತು ನನ್ನಲ್ಲಿ ನಾನು ಅಂತ ಅಹಂಭಾವ ಇರೋದಾದ್ರೆ ಅದನ್ನು ಶಿಲುಬೆಗಾಕ್ರಿ. ಕರ್ತನ ಖಂಡಿತವಾಗಿ ನಮ್ಮನ್ನ ಉಪಯೋಗಿಸೋರಾಗಿದ್ದಾರೆ. ಕರ್ತನ ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಈ ದಿನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣವಾ? ನಮ್ಮನ್ನು ಬಾಳುವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ದೇವರೇ, ಅನೇಕ ವೇಳೆ ನಾವು ನನ್ನ ಕೈನಲ್ಲಾಗುತ್ತೆ, ನಾನೆಲ್ಲ ಬಲ್ಲವನು, ನನ್ನ ತಲಾಂತಿನಿಂದ ಆಗುತ್ತೆ, ನನ್ನ ಪ್ರಸಂಗದಿಂದ ಆಗುತ್ತೆ, ನನ್ನ ಹಾಡಿನಿಂದ ಆಗುತ್ತೆ, ಅಥವಾ ನನ್ನ ಹಣದಿಂದ ಆಗುತ್ತೆ ನಿನ್ನ ಸೇವೆ ಎಂಬುದಾಗಿ ನಾವು ಹೇಳಿದ್ದುಂಟು. ನಮ್ಮನ್ನು ಕ್ಷಮಿಸಪ್ಪ.
ಯಾವುದರಿಂದಲೂ ಜನರನ್ನ ನಿನ್ನ ಬಳಿಗೆ ತರೋದಕ್ಕಾಗದು. ನಿನ್ನ ಕ್ರೂಜೆಯಿಂದ ಮಾತ್ರವೇ ಜನ ನಿನ್ನೊಂದಿಗೆ ಸೆಳೆಯಲ್ಪಡುವರು ಎಂಬುದಾಗಿ ತಿಳಿದುಕೊಂಡು ನಿನಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸುವ ಹಾಗೆ ನಮಗೆ ಕೃಪೆ ಕೊಡಪ್ಪ. ದೇವರೇ, ನಿನ್ನ ಮೇಲೆ ಹತ್ತುಕೊಳ್ಳಿಕ್ಕೆ ಅಂತ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈಬಿಡೆನು, ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ,
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು.